ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನು ಎನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಮಾನವತ್ವವಾದಿ ಮಂತ್ರಪುರುಷ, ಸ್ತ್ರೀಕುಲ ಉದ್ಧಾರಕ ಗುರು ಬಸವಣ್ಣನವರನ್ನು ಎನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ಎನ ಮನದಲ್ಲಿ ಪ್ರಾರ್ಥಿಸುತ್ತಾ, ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನು ಎನ ಮನದಲ್ಲಿ ಪ್ರಾರ್ಥಿಸುತ್ತಾ, ಇಂದಿನ ಈ ವಚನ ಟಿ ವಿ ಸನ್ಮಾನ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪವಿತ್ರ ಚರಣಕ್ಕೆ ಶರಣೆಂದು, ಮತ್ತು ಭಾಳ ಚೆನ್ನಾಗಿ ಮಾತನಾಡಿದಷ್ಟೇ ಅಲ್ಲ, ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದಂತಹ ಮಾನ್ಯ ಡಿ ವಿ ಸದಾನಂದ ಗೌಡ್ರವರಿಗೂ ಹಾಗೂ ನಮ್ಮ ಈ ಮುಖ್ಯ ಅತಿಥಿಗಳಾಗಿ ಮತ್ತು ಸನ್ಮಾನವನ್ನು ಮಾಡಲಿಕ್ಕೆ ಬಂದಂತಹ ಹಿರಿಯರು ಆಗಿರುವಂತಹ ಮಾನ್ಯ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರಿಗೂ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮತ್ತು ಒಳ್ಳೆ ಚೆನ್ನಾಗಿ ಬಸವಣ್ಣರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ, ಬರೀ ಅವರು ಸಿನಿಮಾದಲ್ಲೇ ಮಾಡ್ತಾರೆ ಮತ್ತು ಹಾಸ್ಯಪಾತ್ರನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬಸವಣ್ಣರ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡಿದ್ದು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಶ್ರೀಮತಿ ಉಮಾಶ್ರೀ ಅವರಿಗೂ ಮತ್ತು ಖ್ಯಾತೆ ಚಿತ್ರನಟಿ ಶರಣೆ ಶ್ರೀಮತಿ ಸುಧಾರಾಣಿಯವರಿಗೂ ಮತ್ತು ಶರಣರಾದಂಥ ಬಸವರಾಜ್ ದೇಶ್ಮುಖ್ರವರಿಗೂ ಡಾಕ್ಟರ್ ಜಿ ಬಿ ಪಾಟೀಲ್ ಅವರಿಗೂ ಮತ್ತು ಸುರೇಶ್ ಕೆ ರಾವ್ ಅವರಿಗೂ, ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರಿಗೂ ಮತ್ತು ಶ್ರೀ ಕೆ ಪಿ ಪ್ರಸನ್ನ ಕುಮಾರ್ ಅವರಿಗೂ, ಮತ್ತು ಅಷ್ಟೇ ಅಲ್ಲ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ವ್ಯವಸ್ಥಿತವಾಗಿ ಸುಂದರವಾಗಿ ನಡೆಸ್ಕೊಂಡು ಬಂದಿದ್ದನ್ನು ನೋಡಿದಾಗ ನಮಗೆ ಭಾಳ ಸಂತೋಷ ಆನಂದ ಅನ್ನಿಸ್ತಾ ಇದೆ. ಶರಣರಾದಂತಹ ನಮ್ಮ ಅಲ್ಲಮ ಪ್ರಭು ನಾವದಗೇರಿ ಅವರು ಎಲ್ಲರನ್ನ ಕರೆದುಕೊಂಡು ಅವರು ಕಾರ್ಯ ಮಾಡೋದನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇದು 3ನೇ ದಿನದ ಕಾರ್ಯಕ್ರಮ. ಅವರಿಗೂ ಮತ್ತು ನಮಗಿಲ್ಲಿಗೆ ಬರಬೇಕು ಅಂತ ತಿಳ್ಕೊಂಡು ಒತ್ತಾಯ, ನನಗೆ ಬರಲಿಕ್ಕೆ ಆಗಲ್ಲ, ಬಹಳಷ್ಟು ನನಗೆ ಇದು ಕೆಲಸ ಇತ್ತು. ಅಲ್ಲಿ 39ನೆಯ ಶರಣ ಮೇಳದ ಪ್ರಚಾರ ಕಾರ್ಯಕ್ರಮದಲ್ಲಿ ನಾನಿದ್ದಂಥ ಸಂದರ್ಭದಲ್ಲಿ ಶರಣರಾದಂಥ ಸಿದ್ದು ಅವರು ಭಾಳ ನೀವು ಬರಬೇಕು ಮಾತಾಜಿಯವರೇ ಅಂತ ತಿಳ್ಕೊಂಡು ಹೇಳಿದಾಗ ನಮಗೆ ಭಾಳ ಸಂತೋಷ ಅನ್ನಿಸ್ತು. ಈಗ ನನಗೆ ಅನ್ನಿಸ್ತಾ ಇದೆ, ನಾನು ಒಂದು ವೇಳೆ ಬರದೇ ಇದ್ದರೆ ಎಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ನಲ್ಲ ಅಂತ. ಬರೀ ಪ್ರಶಸ್ತಿ ಅಲ್ಲ, ಹೊರ ರಾಜ್ಯಗಳಲ್ಲಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸಿ ಎಲ್ಲ ತೋರಿಸಿದ್ರಲ್ಲ, ಇದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ನಾನು ಹೇಳಬೇಕು ಅಂದರೆ ಮೊಟ್ಟ ಮೊದಲಿಗೆ ನಾನು ಭಾರತವನ್ನು ಬಿಟ್ಟು ವಿದೇಶಕ್ಕೆ ಪರದೇಶಕ್ಕೆ ಬಂದಿದ್ದು ಇದೇ ಮೊದಲ ಅಂತ ನಾನು ಹೇಳಿಕ್ಕೆ 3-4 ಸಲ ಅವಕಾಶ ಬಂದಾಗಲೂ ಕೂಡ ನನಗೆ ಮಾತಾಜಿಯವರು ಆಶ್ರಮ ನೋಡ್ಕೊಳ್ಬೇಕಮ್ಮ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರ ಮಾತು ನಾನು ಎಂದೂ ಮೀರ್ತಿದ್ದಿಲ್ಲ. ಒಂದು ಗೆರೆ ನಾನು ದಾಟಿದವಳಲ್ಲ, ಆಗಲಿ ಮಾತಾಜಿ ನಾನು ಇಲ್ಲೇ ಪ್ರಚಾರ ಮಾಡ್ತೀನಿ ಅಂತ ಸಾಕಷ್ಟು ಅಲ್ಲಿ ಪ್ರಚಾರವನ್ನು ಮಾಡಿದೆ. ಅವರಿಗೂ ಮತ್ತು ನಮ್ಮ ಶರಣರಾದಂತಹ ಪ್ರಸನ್ನ ಕುಮಾರ್ ಅವರ ವ್ಯಕ್ತಿತ್ವವನ್ನು ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ, ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಆನಂದ ಅನ್ನಿಸ್ತಾ ಇದೆ. ಅವರು ಎಷ್ಟೊಂದು ಚೆನ್ನಾಗಿ ವ್ಯವಸ್ಥೆಯನ್ನು ವಿದೇಶದಲ್ಲಿ ಮಾಡಿದ್ದು ನಮಗೆ ಭಾಳ ಸಂತೋಷ ಇದೆ. ಅವರಿಗೂ ಒಟ್ಟಾರೆ ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಶರಣ ತಂದೆ ತಾಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನನಗೆ ಒಂದು 5-10 ನಿಮಿಷನೇ ಟೈಮ್ ಕೊಟ್ಟಿದ್ದಾರೆ. 1-2 ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ. ವಚನ ಟಿ ವಿ ಅವರು ಈ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದು ನಮಗೆ ಭಾಳ ಸಂತೋಷ. ಒಂದೇ ವರ್ಷದಲ್ಲಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದನ್ನು ನೋಡಿದಾಗ ಇವರು 3 ಜನ ಒಳ್ಳೆ ಗುರುಲಿಂಗ ಜಂಗಮ ರಂಗ, ಇವರು 3 ಜನ ಒಳ್ಳೆ ಒಗ್ಗಟ್ಟಾಗಿ ಕೆಲಸ ಮಾಡೋದರಲ್ಲೇ ಇಟ್ಟು ಯಶಸ್ವಿಯನ್ನು ಕಾಣ್ತಾರೆ ಅಂತ ಅನಿಸುತ್ತೆ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಕೆಲವು ಸಾಹಿತ್ಯ ಇತ್ತು. ಎಂಥ ಸಾಹಿತ್ಯ ಇತ್ತು ಅಂದರೆ ಕೈ ತೊಳ್ಕೊಂಡು ಮುಟ್ಟುವಂಥ ಸಾಹಿತ್ಯ, ಮಡಿವಂಥ ಸಾಹಿತ್ಯ ಇತ್ತು.
ಇನ್ನು ಕೆಲವು ಸಾಹಿತ್ಯಗಳಿದ್ದು ಮುಟ್ಟಿ ಕೈ ತೊಳೆಯುವಂತಹ ಅಶ್ಲೀಲ ಸಾಹಿತ್ಯ ಇತ್ತು. ವಚನ ಸಾಹಿತ್ಯ ಹಾಗಲ್ಲ, ಇದು ಮನದ ಮೈಲಿಗೆಯನ್ನು ಕಳೆಯುವಂಥ ಸಾಹಿತ್ಯ ವಚನ ಸಾಹಿತ್ಯ. ಈಗ ಎಷ್ಟು ಸಾಂಕೇತಿಕವಾಗಿದೆ. ವಚನ ಟಿ ವಿಯವರು ಈಗ ನಮ್ಮೆಲ್ಲರ ಮನಸ್ಸಿನ ಮೈಲಿಗೆಯನ್ನು ಕಳೆಯುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ವಚನ ಟಿ ವಿ ಇದು ಪ್ರಾರಂಭ ಆಗಿದೆ ಅಂತ ನಮಗೆ ಬಹಳ ಸಂತೋಷ, ಆನಂದ ಅನಿಸ್ತದೆ. ಲಿಂಗಾನಂದ ಅಪ್ಪಾಜಿಯವರು ಬಹಳ ಇದು ಮಾಡ್ತಿದ್ರು. ಬೇರೆ ಬೇರೆಯವ್ರದ್ದು ಎಲ್ಲರದ್ದು ಬರ್ತದೆ ಟಿ ವಿಯಲ್ಲಿ, ನಮ್ಮದೇನು ಬರೋದಿಲ್ಲಲ್ಲ, ಬಸವಣ್ಣವ್ರದ್ದು ಒಬ್ಬರು ಒಂದು ಮಾತಾಡೋದಿಲ್ಲಲ್ಲ ಅಂತ ತಿಳ್ಕೊಂಡು ಎಷ್ಟೋ ಸಲ ನೊಂದ್ಕೊಳ್ತಿದ್ರು. ಈಗಿದ್ದರೆ ಆ ಜೀವ ಎಷ್ಟು ಸಂತೋಷ ಪಡ್ತಿತ್ತು ಅನಿಸುತ್ತೆ. ಇವರು 3 ಜನನ್ನ ಎಷ್ಟು ಕೊಂಡಾಡ್ತಿದ್ರು ಅಂತ ಅನಿಸುತ್ತೆ. ಆದರೆ ಇವತ್ತು ನಮಗೆ ಬಹಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ಶರಣ ಬಂಧುಗಳೇ, ಅದರಲ್ಲಿ ಪ್ರಶಸ್ತಿಯನ್ನು ನನಗೆ ಆಯ್ಕೆ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ಎಲ್ಲ ಈಗ ನಾನು ವಿಚಾರ ಇನ್ವಿಟೇಷನ್ ನೋಡಿ ಗೊತ್ತಾಯಿತು ಅಂದಾಗ ನನಗೆ ಇಳಕಲಪ್ಪ ಅವರ ಒಂದು ಹೆಸರಿಂದ ನನಗೆ ಪ್ರಶಸ್ತಿ ಕೊಟ್ಟಿದ್ದು ಬಹಳ ಸಂತೋಷ. 7 ಜನ ಮಹನೀಯರು ಬಹಳ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯ ಮಾಡಿದ್ದು ಅದನ್ನು ನಾವು ಏನಂತಂದರೆ ಅಭಿಮಾನದಿಂದ ಒಪ್ಕೊಳ್ತೀವಿ, ಸಂತೋಷ ಪಡ್ತಾ ಇದ್ದೀವಿ. ಆದರೆ ಇಳಕಲ್ಲಪ್ಪ ಅವರು ಹಿಂದಿನ ಗುರುಗಳು ಏನಂದರೆ ವಿಜಯ ಮಹಾಂತೇಶ್ವರರು, ಅವರು ಬಸವಣ್ಣನವರಿಗೆ ನಾವೆಲ್ಲ ಬಸವಣ್ಣ ಅಂತ ಮಾತಾಡ್ತೀವಿ, ಅವರು ಬಸವಣ್ಣ ಅಂತ ಮಾತಾಡ್ತಿದ್ದಿಲ್ಲ, ಅಪ್ಪನವರ ವಚನ ಅಂತ ಹೇಳ್ತಿದ್ರಂತೆ. ಮತ್ತು ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ, ಪ್ರಚಾರಕ್ಕೆ ಹೋಗಬೇಕಾದ್ರೆ, ಪೂಜೆಗೆ ಹೋಗಬೇಕಾದ್ರೆ ಹಿಂದೆ ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಹೋಗ್ತಾ ಇದ್ರಂತೆ. ಅಂದಾಗ ನನಗಿವತ್ತ ನಾವೇನೆಂದರೆ ಇಳಕಲ್ ಮಹಾಂತಪ್ಪ ಅವರ ಹೆಸರಿನಿಂದ ನನಗೆ ಇಲ್ಲಿ ಪ್ರಶಸ್ತಿ ಬಂದು ನಂಗೆ ಭಾಳ ಸಂತೋಷ ಅನಿಸ್ತದೆ. ವಿಜಯ ಮಹಾಂತೇಶ್ವರರವರು ಅವರು ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಅವರು ಹೇಗೆ ಪ್ರವಾಸವನ್ನು ಮಾಡ್ತಾ ಇದ್ರೋ, ಪ್ರಚಾರವನ್ನು ಮಾಡ್ತಾ ಇದ್ರೋ, ಅದೇ ವಚನ ಸಾಹಿತ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು ಒಂದಿನ ಅಲ್ಲ, 2 ದಿನ ಅಲ್ಲ, ವರ್ಷ ಅಲ್ಲ, 2 ವರ್ಷ ಅಲ್ಲ, 40 ವರ್ಷಗಳವರೆಗೂ ಧರ್ಮ ಪ್ರಚಾರವನ್ನು ಮಾಡಿದವರಿಗೆ ನನಗೆ ಕೊಟ್ಟಿದ್ದು ನನಗೆ ಬಹಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ನನಗೆ ಬಹಳ ಖುಷಿ ಆಯಿತು. ಅಪ್ಪರ ಹೆಸರಿನಿಂದ ನನಗೆ ಪ್ರಶಸ್ತಿ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ನಿಜಕ್ಕೂ ಏನೇನೋ ಹೇಳಬೇಕೆಲ್ಲ ಅಂದ್ಕೊಂಡಿದ್ವಿ, ಆದರೆ ಈಗ ಟೈಮಿನ ಅಭಾವ, ನಮಗೆ ಜಾಸ್ತಿ ಮಾತಾಡೋಕ್ಕೆ ಇಲ್ಲಿ ಅನುಕೂಲ ಆಗೋದಿಲ್ಲ. ಆದರೆ ಈ ಪ್ರಶಸ್ತಿಗಳಾಗಲಿ ಏನೇ ಆಗಲಿ ನಾವು ಇದನ್ನು ತಗೊಳ್ಬೇಕಾದ್ರೆ ನಿಜಕ್ಕೂ ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತಾ ಹೋಗ್ಬೇಕ್ರಿ. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಒಂದು ಚಿಟ್ಟೆಯನ್ನು ನಾವು ಹಿಡಿಲಿಕ್ಕೆ ಹೋಗಬಾರ್ದು. ನಾವು ಚಿಟ್ಟೆಯನ್ನು ಹಿಡ್ಲಿಕ್ಕೆ ಹೋದರೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಅದು ಹಾರಿ ಹೋಗಿಬಿಡತ್ತೆ. ಆದರೆ ಚಿಟ್ಟೆ ಹಿಡಿಲಿಕ್ಕೆ ಹೋದ್ರೆ ನಮ್ಮ ಶ್ರಮ ಭಾಳ ಆಗತ್ತೆ. ಅದನ್ನು ಬಿಟ್ಟು ನಾವೇನು ಮಾಡಬೇಕು ಗೊತ್ತಾ, ನಾವೊಂದು ಹೂತೋಟ ನಿರ್ಮಾಣ ಮಾಡಿದ್ವಿ ಅಂದರೆ ಆ ಚಿಟ್ಟೆ ಅಲ್ಲಿಗೆ ತಾನಾಗೆ ಬರ್ತಾ ಇದೆ. ಹಾಗೆ ಇವೆಲ್ಲ ಸಿಗಬೇಕಾದ್ರೆ ಈ ಪ್ರಶಸ್ತಿ ಬೆನ್ನು ಹತ್ಕೊಂಡು ನಾವು ಹೋದರೆ ಅವು ನಮ್ಗೆ ಎಟ್ಕೋದಿಲ್ಲ, ನಮಗೆ ಸಿಗೋದಿಲ್ಲ. ನಮ್ಮ ಪಾಡಿ ನಾವು ಸೇವೆಯನ್ನು ಮಾಡ್ತಾ ಇದ್ದಾಗ, ತ್ಯಾಗವನ್ನು ಮಾಡಿದಾಗ ಖಂಡಿತ ಆ ಪ್ರಶಸ್ತಿಗಳು ತಾನಾಗೆ ಬರ್ತವೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ನನ್ನ ಜೀವನದ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಯಾವುದಕ್ಕೂ ಇಷ್ಟಪಟ್ಟವಳಲ್ಲ, ನನ್ನ ಪಾಡಿಗೆ ನಾನು ಪ್ರಚಾರವನ್ನು ಮಾಡ್ಕೊಳ್ತಾನೆ ಮಾತಾಜಿ ಹೋಗೋವರೆಗೂ 40 ವರ್ಷ ನಾನು ಪ್ರವಚನ ಪ್ರಾರಂಭ ಮಾಡಿದ್ದು 19ನೇ ವರ್ಷಕ್ಕೆ. ನಾನು 19ನೇ ವರ್ಷಕ್ಕೆ ಪ್ರವಚನ ಪ್ರಾರಂಭ ಮಾಡಿ ಮಾತಾಜಿ ಹೋಗತ್ತನ 19ನೇ ಇಸ್ವಿ ತನ ಕಂಟಿನ್ಯೂ ಆಗಿ ನಾನು ಪ್ರವಚನವನ್ನು ಮಾಡಿದ್ದು, ಆ ಸೇವೆಯನ್ನು ಗುರು ಬಸವಣ್ಣನವರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ಪ್ರಶಸ್ತಿಯನ್ನು ಸಿಕ್ಕಿದ್ದು ಇದು ನನಗಲ್ಲ, ಏನಂದರೆ ಇದನ್ನು ಅರ್ಪಿಸ್ಬೇಕಾದ್ದು ಲಿಂಗಾನಂದ ಅಪ್ಪಾಜಿಯವರಿಗೆ ಮತ್ತು ಮಾತಾ ಮಹಾದೇವಿ ತಾಯಿಯವರಿಗೆ ಇದನ್ನು ಅರ್ಪಿಸ್ಬೇಕು ಅನ್ನುವುದು ನನಗೆ. ಯಾಕೆಂದರೆ ಅವರು ನಮಗೆ ಪ್ರೋತ್ಸಾಹ ಕೊಡಲಿಲ್ಲ, ನಮಗೆ ಅವರೆಲ್ಲ ಅನುಕೂಲ ಮಾಡಲಿಲ್ಲ ಅಂದರೆ ಖಂಡಿತ ನಾನು ಇಷ್ಟೆಲ್ಲ ಪಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಭಾಳ ಪ್ರೀತಿ ಮಮತೆಯಿಂದ ಸಾಧಕರನ್ನು ಜೋಪಾನ ಮಾಡಿದಷ್ಟೇ ಅಲ್ಲ, ನಮಗೆಲ್ಲ ಈ ಪ್ರಚಾರ ಮಾಡಲಿಕ್ಕೆ ಕಳಿಸ್ಕೊಟ್ರು. ನನಗೆ ಇದು ಪ್ರವಚನ ಇದರೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಬರೀ ಪೂಜಾ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು ಅನ್ನೋದಿತ್ತು. ಆವಾಗ ಅಪ್ಪಾಜಿ ಒಂದು ಮಾತು ಹೇಳ್ತಾ ಇದ್ರು, ಪೂಜೆ, ಧ್ಯಾನ, ತಪಸ್ಸು ನಮ್ಮ ವೈಯಕ್ತಿಕ ಮುಕ್ತಿಯನ್ನು ಪಡಿತಾ ಇದ್ದೀವಿ. ಆದರೆ ಪ್ರವಚನವೇ ಒಂದು ಯೋಗವನ್ನಾಗಿ ಮಾಡಿ ನಾವು ಮಾಡಿದೀವಿ ಅಂದರೆ ಸಾರ್ವಜನಿಕ
ಮುಕ್ತಿಯನ್ನು ನಾವು ಪಡಲಿಕ್ಕೆ ಸಾಧ್ಯ ಉಂಟು ಅಂತ ತಿಳ್ಕೊಂಡು ಹೇಳಿ, ಪ್ರವಚನವೇ ಒಂದು ಯೋಗ ಅಂತ ಹೇಳಿದಂತಹ ಗುರುಗಳು ಲಿಂಗಾನಂದ ಅಪ್ಪಾಜಿಯವರು, ಇವತ್ತು ಅವರಿಗೆ ನಾನು ಇದು ಅರ್ಪಿಸಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ. ನನಗೆ ಖಂಡಿತ ಇಲ್ಲ ಕರೆದು ವಿದೇಶಕ್ಕೆ ಕರೆದು ನನಗೆ ಈ ಸನ್ಮಾನವನ್ನು ಮಾಡಿದ್ದಕ್ಕಾಗಿ, ಈ ಪುರಸ್ಕಾರವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ವಿದೇಶವನ್ನು ನಮಗೆಲ್ಲ ತೋರಿಸಿದ್ದಕ್ಕಾಗಿ ಎಲ್ಲರಿಗೂ ಶರಣನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.